ನಾನು ಮಾರುತಿ BM ಹಾವೇರಿ ಜಿಲ್ಲಾ ಪ್ರತಿನಿಧಿ. ಇವತ್ತು ನಾನು ಹಾವೇರಿ ನಗರದಿಂದ ಒಂದು ಸುದ್ದಿಯನ್ನು ತೊಗೊಂಡು ಬಂದಿದ್ದೇನೆ. ಈ ಸುದ್ದಿ ಏನು ಅಂತಂದರೆ, ಲಕ್ಷಾಂತರ ರೂಪಾಯಿ ಹಣ ಹಾಕಿ ಅದನ್ನು ಹೊಳೆಯಲ್ಲಿ ಹುಣಸೆಹಣ್ಣು ತೊಳೆದ ಕೆಲಸ ಆಗಿದೆ ಅಂತ ಹೇಳ್ಬೋದು. ನಾನಿರುವಂಥದ್ದು ಹಾವೇರಿ ನಗರದ ಅಕ್ಕಮಹಾದೇವಿ ಹೊಂಡ. ಇವತ್ತು ಆ ಹೊಂಡದ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಒಂದಿಷ್ಟು ಜಾಗ ಏನಿತ್ತು, ಸರ್ಕಾರದ ಜಾಗ ಇತ್ತು, ಅಲ್ಲಿ ವಯೋವೃದ್ಧರಿಗೆ ಮತ್ತು ಮಕ್ಕಳಿಗೆ ಆಟ ಆಡಲಿಕ್ಕೆ ಮತ್ತು ವಿಹಾರ ಮಾಡಲಿಕ್ಕೆ ಅಂತಲೇ ಪ್ರಮುಖವಾಗಿ ಒಂದಿಷ್ಟು ಕೆಲಸವನ್ನು ಮಾಡಲಾಗಿತ್ತು. ನನ್ನ ಎಡಭಾಗ ತೋರಿಸ್ತಾ ಹೋಗ್ತೀನಿ, ನಿಮ್ಮ ಶಂಕೆ ತೋರಿಸ್ತಾ ಹೋಗ್ತಾರೆ. ಇಲ್ಲಿ ಕಾಣ್ತಿರುವಂತಹ ಅಕ್ಕಮಹಾದೇವಿ ಹೊಂಡದ ಅಂಗಳದಲ್ಲಿರ್ತಕ್ಕಂಥ ಈ ಕಾರಂಜಿ ಏನಿದೆ, ಇದು ಸಂಜೆ ಆದರೆ ಸಾಕು ಡ್ಯಾನ್ಸ್ ಮಾಡುವ ರೀತಿಯಲ್ಲಿ ಕಾರಂಜಿ ಚಿಮ್ಮಬೇಕಾಗಿತ್ತು. ಅದು ಬಂದಾಗಿನೇ ಹಲವು ವರ್ಷಗಳೇ ಕಳೆದು ಹೋದವು. ಈಗ ಸದ್ಯಕ್ಕೆ ಅಕ್ಕಪಕ್ಕದಲ್ಲಿ ನೋಡ್ತಿರೋ ಹಾಗೆ ಅದೆಲ್ಲವೂ ಕೂಡ ವಯೋವೃದ್ಧರಾಗಿರ್ಬೋದು, ಸಂಜೆ ವಿಹಾರಕ್ಕೆ ಬರೋರು ಓಡಾಡಲಿಕ್ಕೆ ಮಾಡಿದಂಥ, ಅಂದರೆ ಅಥವಾ ವಾಕಿಂಗ್ ಮಾಡಲಿಕ್ಕೆ ಮಾಡಿದಂಥ ಜಾಗ ಆಗಿತ್ತು. ಅದು ಕೂಡ ತಿಪ್ಪೆಗುಂಡಿ ಅಂತ ಕಾಣ್ತಾ ಇದೆ. ನೆಲದ ಹಸಿರು ಹಾಸಾಗಬೇಕಾಗಿತ್ತು, ಅದು ಕೂಡ ಗಬ್ಬೆದ್ದು ಹೋಗಿರುವಂಥದ್ದು. ಇನ್ನು ಗಿಡಗಳನ್ನು ಹಚ್ಚಿದ್ದಾರೆ, ಅವು ಯಾವುದೂ ಕೂಡ ಮೇಂಟೈನ್ ಆಗ್ತಾ ಇಲ್ಲ ಅಂತ ಹೇಳ್ಬೋದು. ಪ್ರಮುಖವಾಗಿ ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಇದಕ್ಕೆ ಲಕ್ಷಾಂತರ ರೂಪಾಯಿ ಹಣ ಏನು ಹಾಕಿದ್ರು, ಆದರೆ ಆ ಕೆಲಸ ಯಾವುದೂ ಆಗ್ತಾ ಇಲ್ಲ. ಸದ್ಯಕ್ಕೆ ಅಕ್ಕಮಹಾದೇವಿ ಹೊಂಡದ ಪಕ್ಕದಲ್ಲಿ ಬೋಟಿಂಗ್ ವ್ಯವಸ್ಥೆ ಮಾಡೋಕ್ಕೆ ಹೋದರು, ಅದು ಕೂಡ ಹಳ್ಳ ಹಿಡಿದೋಯ್ತು. ಜೊತೆಗೆ ಮಕ್ಕಳು ವಯೋವೃದ್ಧರು ಬಂದು ಸಂಜೆ ಕೂತ್ಕೊಂಡಾಗ ಆಟ ಆಡಲಿಕ್ಕೆ ಅಂತೇಳಿ ಮಕ್ಕಳಿಗಾಗಿಯೇ ಆಟಿಕೆ ಸಾಮಾನುಗಳನ್ನು ಮಾಡಿದ್ರು, ಅದು ಕೂಡ ಹಳ್ಳ ಹಿಡಿದೋಯ್ತು. ಮರಗಳಾಗ್ಬೋದು, ಗಿಡಗಳಾಗಿರ್ಬೋದು, ಇವು ಯಾವುವು ಕೂಡ ಸದ್ಯಕ್ಕೆ ಲಾಲನೆ, ಪೋಷಣೆ, ಪಾಲನೆ ಇಲ್ಲದೇ ಸಂಪೂರ್ಣವಾಗಿ ಹಾಳಾಗ್ತಾ ಇದೆ. ಜೊತೆಗೆ ಮಕ್ಕಳ ಆಟಿಕೆಗಳಂತೂ ಕಳ್ಳರು ಕದ್ದೊಯ್ದು ಕಬ್ಬಿಣದ ಅಂಗಡಿಗೆ ಮಾರೋ ಕೆಲಸ ಆಗೋಯ್ತು. ಅದು ಕೂಡ ಯಾವುದೇ ರೀತಿಯಾದಂತಹ ಸಹಕಾರ ಆಗಿಲ್ಲ, ಮಕ್ಕಳೇ ಆಗಿರ್ಬೋದು ಅಥವಾ ಬಂದಂಥ ಜನರಿಗಾಗಿರ್ಬೋದು. ದೃಶ್ಯದಲ್ಲಿ ನೋಡ್ತಿರುವಾಗ ಇವೆಲ್ಲ ಮಕ್ಕಳು ಆಟಿಕೆ ಆಡುವಂತಹ ಸಾಮಗ್ರಿಗಳಾಗಿದ್ವು, ಇವು ಕೂಡ ಇದೀಗ ಹಳ್ಳ ಹಿಡಿದೋಗಿದ್ದಾವೆ. ಕೆಲವೊಂದಿಷ್ಟು ಕಿಡಿಗೇಡಿಗಳಿಗೆ ಬೆಂಕಿ ಹಚ್ಚಿ ಸುಡುವ ಕೆಲಸವನ್ನು ಮಾಡಿದ್ದಾರೆ. ಇನ್ನು ಇಲ್ಲಿ ಯಾವುದೇ ಥರದ ನೆರಳು ಇಲ್ಲದೆ ಇರೋದ್ರಿಂದ ಸಂಜೆ ಆದರೂ ಅಷ್ಟೇ, ಮಧ್ಯಾಹ್ನವಾದರೂ ಅಷ್ಟೇ ಯಾರೂ ಕೂಡ ಬರ್ತಾ ಇಲ್ಲ. ಇದು ಸಂಜೆ ಆದರೆ ಸಾಕು ಅನೈತಿಕ ಚಟುವಟಿಕೆಗಳ ತಾಣ ಆಗಿ ಮಾರ್ಪಾಡಾಗ್ತಾ ಇದೆ. ಪ್ರಮುಖವಾಗಿ ಲಕ್ಷಾಂತರ ರೂಪಾಯಿ ಹಣ ಹಾಕಿದ್ರು ಕೂಡ ಈ ಒಂದು ಕಾರ್ಯ ಮಾಡಲಿಕ್ಕೆ, ಆರಂಭ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ಬೋದು. ನಗರಸಭೆ ಮತ್ತು ಜಿಲ್ಲಾಡಳಿತದಿಂದ ಹಿಂದೆ ಉಳಿತಾ ಅನ್ನೋದು ಯಕ್ಷ ಪ್ರಶ್ನೆಯಾಗಿ ಕಾಡ್ತಾ ಇದೆ ಅಂತ ಹೇಳ್ಬೋದು. ನಾನು ಮಾರುತಿ BM ಹಾವೇರಿ ಜಿಲ್ಲಾ ಪ್ರತಿನಿಧಿ. ಇವತ್ತು ನಾನು ಹಾವೇರಿ ನಗರದಿಂದ ಒಂದು ಸುದ್ದಿಯನ್ನು ತೊಗೊಂಡು ಬಂದಿದ್ದೇನೆ. ಈ ಸುದ್ದಿ ಏನು ಅಂತಂದರೆ, ಲಕ್ಷಾಂತರ ರೂಪಾಯಿ ಹಣ ಹಾಕಿ ಅದನ್ನು ಹೊಳೆಯಲ್ಲಿ ಹುಣಸೆಹಣ್ಣು ತೊಳೆದ ಕೆಲಸ ಆಗಿದೆ ಅಂತ ಹೇಳ್ಬೋದು. ನಾನಿರುವಂಥದ್ದು ಹಾವೇರಿ ನಗರದ ಅಕ್ಕಮಹಾದೇವಿ ಹೊಂಡ. ಇವತ್ತು ಆ ಹೊಂಡದ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಒಂದಿಷ್ಟು ಜಾಗ ಏನಿತ್ತು, ಸರ್ಕಾರದ ಜಾಗ ಇತ್ತು, ಅಲ್ಲಿ ವಯೋವೃದ್ಧರಿಗೆ ಮತ್ತು ಮಕ್ಕಳಿಗೆ ಆಟ ಆಡಲಿಕ್ಕೆ ಮತ್ತು ವಿಹಾರ ಮಾಡಲಿಕ್ಕೆ ಅಂತಲೇ ಪ್ರಮುಖವಾಗಿ ಒಂದಿಷ್ಟು ಕೆಲಸವನ್ನು ಮಾಡಲಾಗಿತ್ತು. ನನ್ನ ಎಡಭಾಗ ತೋರಿಸ್ತಾ ಹೋಗ್ತೀನಿ, ನಿಮ್ಮ ಶಂಕೆ ತೋರಿಸ್ತಾ ಹೋಗ್ತಾರೆ. ಇಲ್ಲಿ ಕಾಣ್ತಿರುವಂತಹ ಅಕ್ಕಮಹಾದೇವಿ ಹೊಂಡದ ಅಂಗಳದಲ್ಲಿರ್ತಕ್ಕಂಥ ಈ ಕಾರಂಜಿ ಏನಿದೆ, ಇದು ಸಂಜೆ ಆದರೆ ಸಾಕು ಡ್ಯಾನ್ಸ್ ಮಾಡುವ ರೀತಿಯಲ್ಲಿ ಕಾರಂಜಿ ಚಿಮ್ಮಬೇಕಾಗಿತ್ತು. ಅದು ಬಂದಾಗಿನೇ ಹಲವು ವರ್ಷಗಳೇ ಕಳೆದು ಹೋದವು. ಈಗ ಸದ್ಯಕ್ಕೆ ಅಕ್ಕಪಕ್ಕದಲ್ಲಿ ನೋಡ್ತಿರೋ ಹಾಗೆ ಅದೆಲ್ಲವೂ ಕೂಡ ವಯೋವೃದ್ಧರಾಗಿರ್ಬೋದು, ಸಂಜೆ ವಿಹಾರಕ್ಕೆ ಬರೋರು ಓಡಾಡಲಿಕ್ಕೆ ಮಾಡಿದಂಥ, ಅಂದರೆ ಅಥವಾ ವಾಕಿಂಗ್ ಮಾಡಲಿಕ್ಕೆ ಮಾಡಿದಂಥ ಜಾಗ ಆಗಿತ್ತು. ಅದು ಕೂಡ ತಿಪ್ಪೆಗುಂಡಿ ಅಂತ ಕಾಣ್ತಾ ಇದೆ. ನೆಲದ ಹಸಿರು ಹಾಸಾಗಬೇಕಾಗಿತ್ತು, ಅದು ಕೂಡ ಗಬ್ಬೆದ್ದು ಹೋಗಿರುವಂಥದ್ದು. ಇನ್ನು ಗಿಡಗಳನ್ನು ಹಚ್ಚಿದ್ದಾರೆ, ಅವು ಯಾವುದೂ ಕೂಡ ಮೇಂಟೈನ್ ಆಗ್ತಾ ಇಲ್ಲ ಅಂತ ಹೇಳ್ಬೋದು. ಪ್ರಮುಖವಾಗಿ ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಇದಕ್ಕೆ ಲಕ್ಷಾಂತರ ರೂಪಾಯಿ ಹಣ ಏನು ಹಾಕಿದ್ರು, ಆದರೆ ಆ ಕೆಲಸ ಯಾವುದೂ ಆಗ್ತಾ ಇಲ್ಲ. ಸದ್ಯಕ್ಕೆ ಅಕ್ಕಮಹಾದೇವಿ ಹೊಂಡದ ಪಕ್ಕದಲ್ಲಿ ಬೋಟಿಂಗ್ ವ್ಯವಸ್ಥೆ ಮಾಡೋಕ್ಕೆ ಹೋದರು, ಅದು ಕೂಡ ಹಳ್ಳ ಹಿಡಿದೋಯ್ತು. ಜೊತೆಗೆ ಮಕ್ಕಳು ವಯೋವೃದ್ಧರು ಬಂದು ಸಂಜೆ ಕೂತ್ಕೊಂಡಾಗ ಆಟ ಆಡಲಿಕ್ಕೆ ಅಂತೇಳಿ ಮಕ್ಕಳಿಗಾಗಿಯೇ ಆಟಿಕೆ ಸಾಮಾನುಗಳನ್ನು ಮಾಡಿದ್ರು, ಅದು ಕೂಡ ಹಳ್ಳ ಹಿಡಿದೋಯ್ತು. ಮರಗಳಾಗ್ಬೋದು, ಗಿಡಗಳಾಗಿರ್ಬೋದು, ಇವು ಯಾವುವು ಕೂಡ ಸದ್ಯಕ್ಕೆ ಲಾಲನೆ, ಪೋಷಣೆ, ಪಾಲನೆ ಇಲ್ಲದೇ ಸಂಪೂರ್ಣವಾಗಿ ಹಾಳಾಗ್ತಾ ಇದೆ. ಜೊತೆಗೆ ಮಕ್ಕಳ ಆಟಿಕೆಗಳಂತೂ ಕಳ್ಳರು ಕದ್ದೊಯ್ದು ಕಬ್ಬಿಣದ ಅಂಗಡಿಗೆ ಮಾರೋ ಕೆಲಸ ಆಗೋಯ್ತು. ಅದು ಕೂಡ ಯಾವುದೇ ರೀತಿಯಾದಂತಹ ಸಹಕಾರ ಆಗಿಲ್ಲ, ಮಕ್ಕಳೇ ಆಗಿರ್ಬೋದು ಅಥವಾ ಬಂದಂಥ ಜನರಿಗಾಗಿರ್ಬೋದು. ದೃಶ್ಯದಲ್ಲಿ ನೋಡ್ತಿರುವಾಗ ಇವೆಲ್ಲ ಮಕ್ಕಳು ಆಟಿಕೆ ಆಡುವಂತಹ ಸಾಮಗ್ರಿಗಳಾಗಿದ್ವು, ಇವು ಕೂಡ ಇದೀಗ ಹಳ್ಳ ಹಿಡಿದೋಗಿದ್ದಾವೆ. ಕೆಲವೊಂದಿಷ್ಟು ಕಿಡಿಗೇಡಿಗಳಿಗೆ ಬೆಂಕಿ ಹಚ್ಚಿ ಸುಡುವ ಕೆಲಸವನ್ನು ಮಾಡಿದ್ದಾರೆ. ಇನ್ನು ಇಲ್ಲಿ ಯಾವುದೇ ಥರದ ನೆರಳು ಇಲ್ಲದೆ ಇರೋದ್ರಿಂದ ಸಂಜೆ ಆದರೂ ಅಷ್ಟೇ, ಮಧ್ಯಾಹ್ನವಾದರೂ ಅಷ್ಟೇ ಯಾರೂ ಕೂಡ ಬರ್ತಾ ಇಲ್ಲ. ಇದು ಸಂಜೆ ಆದರೆ ಸಾಕು ಅನೈತಿಕ ಚಟುವಟಿಕೆಗಳ ತಾಣ ಆಗಿ ಮಾರ್ಪಾಡಾಗ್ತಾ ಇದೆ. ಪ್ರಮುಖವಾಗಿ ಲಕ್ಷಾಂತರ ರೂಪಾಯಿ ಹಣ ಹಾಕಿದ್ರು ಕೂಡ ಈ ಒಂದು ಕಾರ್ಯ ಮಾಡಲಿಕ್ಕೆ, ಆರಂಭ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ಬೋದು. ನಗರಸಭೆ ಮತ್ತು ಜಿಲ್ಲಾಡಳಿತದಿಂದ ಹಿಂದೆ ಉಳಿತಾ ಅನ್ನೋದು ಯಕ್ಷ ಪ್ರಶ್ನೆಯಾಗಿ ಕಾಡ್ತಾ ಇದೆ ಅಂತ ಹೇಳ್ಬೋದು. ನಾನು ಮಾರುತಿ BM ಹಾವೇರಿ ಜಿಲ್ಲಾ ಪ್ರತಿನಿಧಿ. ಇವತ್ತು ನಾನು ಹಾವೇರಿ ನಗರದಿಂದ ಒಂದು ಸುದ್ದಿಯನ್ನು ತೊಗೊಂಡು ಬಂದಿದ್ದೇನೆ. ಈ ಸುದ್ದಿ ಏನು ಅಂತಂದರೆ, ಲಕ್ಷಾಂತರ ರೂಪಾಯಿ ಹಣ ಹಾಕಿ ಅದನ್ನು ಹೊಳೆಯಲ್ಲಿ ಹುಣಸೆಹಣ್ಣು ತೊಳೆದ ಕೆಲಸ ಆಗಿದೆ ಅಂತ ಹೇಳ್ಬೋದು. ನಾನಿರುವಂಥದ್ದು ಹಾವೇರಿ ನಗರದ ಅಕ್ಕಮಹಾದೇವಿ ಹೊಂಡ. ಇವತ್ತು ಆ ಹೊಂಡದ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಒಂದಿಷ್ಟು ಜಾಗ ಏನಿತ್ತು, ಸರ್ಕಾರದ ಜಾಗ ಇತ್ತು, ಅಲ್ಲಿ ವಯೋವೃದ್ಧರಿಗೆ ಮತ್ತು ಮಕ್ಕಳಿಗೆ ಆಟ ಆಡಲಿಕ್ಕೆ ಮತ್ತು ವಿಹಾರ ಮಾಡಲಿಕ್ಕೆ ಅಂತಲೇ ಪ್ರಮುಖವಾಗಿ ಒಂದಿಷ್ಟು ಕೆಲಸವನ್ನು ಮಾಡಲಾಗಿತ್ತು. ನನ್ನ ಎಡಭಾಗ ತೋರಿಸ್ತಾ ಹೋಗ್ತೀನಿ, ನಿಮ್ಮ ಶಂಕೆ ತೋರಿಸ್ತಾ ಹೋಗ್ತಾರೆ. ಇಲ್ಲಿ ಕಾಣ್ತಿರುವಂತಹ ಅಕ್ಕಮಹಾದೇವಿ ಹೊಂಡದ ಅಂಗಳದಲ್ಲಿರ್ತಕ್ಕಂಥ ಈ ಕಾರಂಜಿ ಏನಿದೆ, ಇದು ಸಂಜೆ ಆದರೆ ಸಾಕು ಡ್ಯಾನ್ಸ್ ಮಾಡುವ ರೀತಿಯಲ್ಲಿ ಕಾರಂಜಿ ಚಿಮ್ಮಬೇಕಾಗಿತ್ತು. ಅದು ಬಂದಾಗಿನೇ ಹಲವು ವರ್ಷಗಳೇ ಕಳೆದು ಹೋದವು. ಈಗ ಸದ್ಯಕ್ಕೆ ಅಕ್ಕಪಕ್ಕದಲ್ಲಿ ನೋಡ್ತಿರೋ ಹಾಗೆ ಅದೆಲ್ಲವೂ ಕೂಡ ವಯೋವೃದ್ಧರಾಗಿರ್ಬೋದು, ಸಂಜೆ ವಿಹಾರಕ್ಕೆ ಬರೋರು ಓಡಾಡಲಿಕ್ಕೆ ಮಾಡಿದಂಥ, ಅಂದರೆ ಅಥವಾ ವಾಕಿಂಗ್ ಮಾಡಲಿಕ್ಕೆ ಮಾಡಿದಂಥ ಜಾಗ ಆಗಿತ್ತು. ಅದು ಕೂಡ ತಿಪ್ಪೆಗುಂಡಿ ಅಂತ ಕಾಣ್ತಾ ಇದೆ. ನೆಲದ ಹಸಿರು ಹಾಸಾಗಬೇಕಾಗಿತ್ತು, ಅದು ಕೂಡ ಗಬ್ಬೆದ್ದು ಹೋಗಿರುವಂಥದ್ದು. ಇನ್ನು ಗಿಡಗಳನ್ನು ಹಚ್ಚಿದ್ದಾರೆ, ಅವು ಯಾವುದೂ ಕೂಡ ಮೇಂಟೈನ್ ಆಗ್ತಾ ಇಲ್ಲ ಅಂತ ಹೇಳ್ಬೋದು. ಪ್ರಮುಖವಾಗಿ ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಇದಕ್ಕೆ ಲಕ್ಷಾಂತರ ರೂಪಾಯಿ ಹಣ ಏನು ಹಾಕಿದ್ರು, ಆದರೆ ಆ ಕೆಲಸ ಯಾವುದೂ ಆಗ್ತಾ ಇಲ್ಲ. ಸದ್ಯಕ್ಕೆ
ಅಕ್ಕಮಹಾದೇವಿ ಹೊಂಡದ ಪಕ್ಕದಲ್ಲಿ ಬೋಟಿಂಗ್ ವ್ಯವಸ್ಥೆ ಮಾಡಕ್ಕೆ ಹೋದ್ರು, ಅದು ಕೂಡ ಹಳ್ಳ ಹಿಡಿದೋಯ್ತು. ಜೊತೆಗೆ ಮಕ್ಕಳು ವಯೋವೃದ್ಧರು ಬಂದು ಸಂಜೆ ಕೂತ್ಕೊಂಡಾಗ ಆಟ ಆಡಲಿಕ್ಕೆ ಅಂತೇಳಿ ಮಕ್ಕಳಿಗಾಗಿಯೇ ಆಟಿಕೆ ಸಾಮಾನುಗಳನ್ನು ಮಾಡಿದ್ರು, ಅದು ಕೂಡ ಹಳ್ಳ ಹಿಡಿದೋಯ್ತು. ಮರಗಳಾಗ್ಬೋದು, ಗಿಡಗಳಾಗಿರ್ಬೋದು, ಇವು ಯಾವೂ ಕೂಡ ಸದ್ಯಕ್ಕೆ ಲಾಲನೆ, ಪೋಷಣೆ, ಪಾಲನೆ ಇಲ್ಲದೇ ಸಂಪೂರ್ಣವಾಗಿ ಹಾಳಾಗ್ತಾ ಇದೆ. ಜೊತೆಗೆ ಮಕ್ಕಳ ಆಟಿಕೆಗಳಂತೂ ಕಳ್ಳರು ಕದ್ದೊಯ್ದು ಕಬ್ಬಿಣದ ಅಂಗಡಿಗೆ ಮಾರೋ ಕೆಲಸ ಆಗೋಯ್ತು. ಅದು ಕೂಡ ಯಾವುದೇ ರೀತಿಯಾದಂತಹ ಸಹಕಾರ ಆಗಿಲ್ಲ. ಮಕ್ಕಳೇ ಆಗಿರ್ಬೋದು ಅಥವಾ ಬಂದಂಥ ಜನರಿಗಾಗಿರ್ಬೋದು. ದೃಶ್ಯದಲ್ಲಿ ನೋಡ್ತಿರುವಾಗ ಇವೆಲ್ಲ ಮಕ್ಕಳು ಆಟಿಕೆ ಆಡುವಂತಹ ಸಾಮಗ್ರಿಗಳಾಗಿದ್ವು. ಇವು ಕೂಡ ಇದೀಗ ಹಳ್ಳ ಹಿಡಿದೋಗಿದ್ದಾವೆ. ಕೆಲವೊಂದಿಷ್ಟು ಕಿಡಿಗೇಡಿಗಳು ಇದಕ್ಕೆ ಬೆಂಕಿ ಹಚ್ಚಿ ಸುಡುವ ಕೆಲಸವನ್ನು ಮಾಡಿದ್ದಾರೆ. ಇನ್ನು ಇಲ್ಲಿ ಯಾವುದೇ ಥರದ ನೆರಳು ಇಲ್ಲದೆ ಇರೋದ್ರಿಂದ ಸಂಜೆ ಆದರೂ ಅಷ್ಟೇ, ಮಧ್ಯಾಹ್ನವಾದರೂ ಅಷ್ಟೇ ಯಾರೂ ಕೂಡ ಬರ್ತಾ ಇಲ್ಲ. ಇದು ಸಂಜೆ ಆದರೆ ಸಾಕು ಅನೈತಿಕ ಚಟುವಟಿಕೆಗಳ ತಾಣ ಆಗಿ ಮಾರ್ಪಾಡಾಗ್ತಾ ಇದೆ. ಪ್ರಮುಖವಾಗಿ ಲಕ್ಷಾಂತರ ರೂಪಾಯಿ ಹಣ ಹಾಕಿದ್ರು ಕೂಡ ಈ ಒಂದು ಕಾರ್ಯ ಮಾಡಲಿಕ್ಕೆ ಆರಂಭ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ಬೋದು. ನಗರಸಭೆ ಮತ್ತು ಜಿಲ್ಲಾಡಳಿತದಿಂದ ಹಿಂದೆ ಉಳಿತಾ ಅನ್ನೋದು ಯಕ್ಷ ಪ್ರಶ್ನೆಗೆ ಕಾಡ್ತಾ ಇದೆ ಅಂತ ಹೇಳ್ಬೋದು. ನಾನು ಮಾರುತಿ ಬೇಮ್, ಹಾವೇರಿ ಜಿಲ್ಲಾ ಪ್ರತಿನಿಧಿ. ಇವತ್ತು ನಾನು ಹಾವೇರಿ ನಗರದಿಂದ ಒಂದು ಸುದ್ದಿಯನ್ನು ತೊಗೊಂಡು ಬಂದಿದ್ದೇನೆ. ಈ ಸುದ್ದಿ ಏನು ಅಂತಂದರೆ, ಲಕ್ಷಾಂತರ ರೂಪಾಯಿ ಹಣ ಹಾಕಿ ಅದನ್ನು ಹೊಳೆಯಲ್ಲಿ ಹುಣಸೆಹಣ್ಣು ತೊಳೆದ ಕೆಲಸ ಆಗಿದೆ ಅಂತ ಹೇಳ್ಬೋದು. ನಾನು ಇರುವಂಥದ್ದು ಹಾವೇರಿ ನಗರದ ಅಕ್ಕಮಹಾದೇವಿ ಹೊಂಡ. ಇವತ್ತು ಆ ಹೊಂಡದ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಒಂದಿಷ್ಟು ಜಾಗ ಏನಿತ್ತು, ಸರ್ಕಾರದ ಜಾಗ ಇತ್ತು, ಅಲ್ಲಿ ವಯೋವೃದ್ಧರಿಗೆ ಮತ್ತು ಮಕ್ಕಳಿಗೆ ಆಟ ಆಡಲಿಕ್ಕೆ ಮತ್ತು ವಿಹಾರ ಮಾಡಲಿಕ್ಕೆ ಅಂತಲೇ ಪ್ರಮುಖವಾಗಿ ಒಂದಿಷ್ಟು ಕೆಲಸವನ್ನು ಮಾಡಲಾಗಿತ್ತು. ನನ್ನ ಎಡಭಾಗ ತೋರಿಸ್ತಾ ಹೋಗ್ತೀನಿ, ನಮ್ಮ ಶಂಕ ತೋರಿಸ್ತಾ ಹೋಗ್ತಾರೆ. ಇಲ್ಲಿ ಕಾಣ್ತಿರುವಂತಹ ಅಕ್ಕಮಹಾದೇವಿ ಹೊಂಡದ ಅಂಗಳದಲ್ಲಿರ್ತಕ್ಕಂತಹ ಈ ಕಾರಂಜಿ ಏನಿದೆ, ಇದು ಸಂಜೆ ಆದರೆ ಸಾಕು ಡ್ಯಾನ್ಸ್ ಮಾಡುವ ರೀತಿಯಲ್ಲಿ ಕಾರಂಜಿ ಚಿಮ್ಮಬೇಕಾಗಿತ್ತು. ಅದು ಬಂದಾಗಿಯೇ ಹಲವು ವರ್ಷಗಳೇ ಕಳೆದು ಹೋದವು. ಈಗ ಸದ್ಯಕ್ಕೆ ಅಕ್ಕಪಕ್ಕದಲ್ಲಿ ನೋಡ್ತಿರೋ ಹಾಗೆ ಅದೆಲ್ಲವೂ ಕೂಡ ವಯೋವೃದ್ಧರಾಗಿರ್ಬೋದು, ಸಂಜೆ ವಿಹಾರಕ್ಕೆ ಬರೋರು ಓಡಾಡಲಿಕ್ಕೆ ಮಾಡಿದಂಥ, ಅಂದರೆ ಅಥವಾ ವಾಕಿಂಗ್ ಮಾಡಲಿಕ್ಕೆ ಮಾಡಿದಂಥ ಜಾಗ ಆಗಿತ್ತು. ಅದು ಕೂಡ ತಿಪ್ಪೆಗುಂಡಿ ಅಂತ ಕಾಣ್ತಾ ಇದೆ. ನೆಲದ ಹಸಿರು ಹಾಸಾಗಬೇಕಾಗಿತ್ತು, ಅದು ಕೂಡ ಗಬ್ಬೆದ್ದು ಹೋಗಿರುವಂಥದ್ದು. ಇನ್ನು ಗಿಡಗಳನ್ನು ಹಚ್ಚಿದ್ದಾರೆ, ಅವು ಯಾವುದೂ ಕೂಡ ಮೇಂಟೈನ್ ಆಗ್ತಾ ಇಲ್ಲ ಅಂತ ಹೇಳ್ಬೋದು. ಪ್ರಮುಖವಾಗಿ ದೃಶ್ಯದಲ್ಲಿ ನೋಡ್ತಿರುವ ಹಾಗೆ ಇದಕ್ಕೆ ಲಕ್ಷಾಂತರ ರೂಪಾಯಿ ಹಣ ಏನೋ ಹಾಕಿದ್ರು, ಆದರೆ ಆ ಕೆಲಸ ಯಾವುದೂ ಆಗ್ತಾ ಇಲ್ಲ ಸದ್ಯಕ್ಕೆ. ಅಕ್ಕಮಹಾದೇವಿ ಹೊಂಡದ ಪಕ್ಕದಲ್ಲಿ ಬೋಟಿಂಗ್ ವ್ಯವಸ್ಥೆ ಮಾಡಕ್ಕೆ ಹೋದ್ರು, ಅದು ಕೂಡ ಹಳ್ಳ ಹಿಡಿದೋಯ್ತು. ಜೊತೆಗೆ ಮಕ್ಕಳು ವಯೋವೃದ್ಧರು ಬಂದು ಸಂಜೆ ಕೂತ್ಕೊಂಡಾಗ ಆಟ ಆಡಲಿಕ್ಕೆ ಅಂತೇಳಿ ಮಕ್ಕಳಿಗಾಗಿಯೇ ಆಟಿಕೆ ಸಾಮಾನುಗಳನ್ನು ಮಾಡಿದ್ರು, ಅದು ಕೂಡ ಹಳ್ಳ ಹಿಡಿದೋಯ್ತು. ಮರಗಳಾಗ್ಬೋದು, ಗಿಡಗಳಾಗಿರ್ಬೋದು, ಇವು ಯಾವೂ ಕೂಡ ಸದ್ಯಕ್ಕೆ ಲಾಲನೆ, ಪೋಷಣೆ, ಪಾಲನೆ ಇಲ್ಲದೇ ಸಂಪೂರ್ಣವಾಗಿ ಹಾಳಾಗ್ತಾ ಇದೆ. ಜೊತೆಗೆ ಮಕ್ಕಳ ಆಟಿಕೆಗಳಂತೂ ಕಳ್ಳರು ಕದ್ದೊಯ್ದು ಕಬ್ಬಿಣದ ಅಂಗಡಿಗೆ ಮಾರೋ ಕೆಲಸ ಆಗೋಯ್ತು. ಅದು ಕೂಡ ಯಾವುದೇ ರೀತಿಯಾದಂತಹ ಸಹಕಾರ ಆಗಿಲ್ಲ. ಮಕ್ಕಳೇ ಆಗಿರ್ಬೋದು ಅಥವಾ ಬಂದಂಥ ಜನರಿಗಾಗಿರ್ಬೋದು. ದೃಶ್ಯದಲ್ಲಿ ನೋಡ್ತಿರುವಾಗ ಇವೆಲ್ಲ ಮಕ್ಕಳು ಆಟಿಕೆ ಆಡುವಂತಹ ಸಾಮಗ್ರಿಗಳಾಗಿದ್ವು. ಇವು ಕೂಡ ಇದೀಗ ಹಳ್ಳ ಹಿಡಿದೋಗಿದ್ದಾವೆ. ಕೆಲವೊಂದಿಷ್ಟು ಕಿಡಿಗೇಡಿಗಳು ಇದಕ್ಕೆ ಬೆಂಕಿ ಹಚ್ಚಿ ಸುಡುವ ಕೆಲಸವನ್ನು ಮಾಡಿದ್ದಾರೆ. ಇನ್ನು ಇಲ್ಲಿ ಯಾವುದೇ ಥರದ ನೆರಳು ಇಲ್ಲದೆ ಇರೋದ್ರಿಂದ ಸಂಜೆ ಆದರೂ ಅಷ್ಟೇ, ಮಧ್ಯಾಹ್ನವಾದರೂ ಅಷ್ಟೇ ಯಾರೂ ಕೂಡ ಬರ್ತಾ ಇಲ್ಲ. ಇದು ಸಂಜೆ ಆದರೆ ಸಾಕು ಅನೈತಿಕ ಚಟುವಟಿಕೆಗಳ ತಾಣ ಆಗಿ ಮಾರ್ಪಾಡಾಗ್ತಾ ಇದೆ. ಪ್ರಮುಖವಾಗಿ ಲಕ್ಷಾಂತರ ರೂಪಾಯಿ ಹಣ ಹಾಕಿದ್ರು ಕೂಡ ಈ ಒಂದು ಕಾರ್ಯ ಮಾಡಲಿಕ್ಕೆ ಆರಂಭ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ಬೋದು. ನಗರಸಭೆ ಮತ್ತು ಜಿಲ್ಲಾಡಳಿತದಿಂದ ಹಿಂದೆ ಉಳಿತಾ ಅನ್ನೋದು ಯಕ್ಷ ಪ್ರಶ್ನೆಗೆ ಕಾಡ್ತಾ ಇದೆ ಅಂತ ಹೇಳ್ಬೋದು. ನಾವು ಹಚ್ಚಿದ್ದಾರೆ, ಅವು ಯಾವುದೂ ಕೂಡ ಮೇಂಟೈನ್ ಆಗ್ತಾ ಇಲ್ಲ ಅಂತ ಹೇಳ್ಬೋದು. ಪ್ರಮುಖವಾಗಿ ದೃಶ್ಯದಲ್ಲಿ ನೋಡ್ತಿರುವ ಹಾಗೆ ಇದಕ್ಕೆ ಲಕ್ಷಾಂತರ ರೂಪಾಯಿ ಹಣ ಏನೋ ಹಾಕಿದ್ರು, ಆದರೆ ಆ ಕೆಲಸ ಯಾವುದೂ ಆಗ್ತಾ ಇಲ್ಲ ಸದ್ಯಕ್ಕೆ. ಅಕ್ಕಮಹಾದೇವಿ ಹೊಂಡದ ಪಕ್ಕದಲ್ಲಿ ಬೋಟಿಂಗ್ ವ್ಯವಸ್ಥೆ ಮಾಡಕ್ಕೆ ಹೋದ್ರು, ಅದು ಕೂಡ ಹಳ್ಳ ಹಿಡಿದೋಯ್ತು. ಜೊತೆಗೆ ಮಕ್ಕಳು ವಯೋವೃದ್ಧರು ಬಂದು ಸಂಜೆ ಕೂತ್ಕೊಂಡಾಗ ಆಟ ಆಡಲಿಕ್ಕೆ ಅಂತೇಳಿ ಮಕ್ಕಳಿಗಾಗಿಯೇ ಆಟಿಕೆ ಸಾಮಾನುಗಳನ್ನು ಮಾಡಿದ್ರು, ಅದು ಕೂಡ ಹಳ್ಳ ಹಿಡಿದೋಯ್ತು. ಮರಗಳಾಗ್ಬೋದು, ಗಿಡಗಳಾಗಿರ್ಬೋದು, ಇವು ಯಾವೂ ಕೂಡ ಸದ್ಯಕ್ಕೆ ಲಾಲನೆ, ಪೋಷಣೆ, ಪಾಲನೆ ಇಲ್ಲದೇ ಸಂಪೂರ್ಣವಾಗಿ ಹಾಳಾಗ್ತಾ ಇದೆ. ಜೊತೆಗೆ ಮಕ್ಕಳ ಆಟಿಕೆಗಳಂತೂ ಕಳ್ಳರು ಕದ್ದೊಯ್ದು ಕಬ್ಬಿಣದ ಅಂಗಡಿಗೆ ಮಾರೋ ಕೆಲಸ ಆಗೋಯ್ತು. ಅದು ಕೂಡ ಯಾವುದೇ ರೀತಿಯಾದಂತಹ ಸಹಕಾರ ಆಗಿಲ್ಲ. ಮಕ್ಕಳೇ ಆಗಿರ್ಬೋದು ಅಥವಾ ಬಂದಂಥ ಜನರಿಗಾಗಿರ್ಬೋದು. ದೃಶ್ಯದಲ್ಲಿ ನೋಡ್ತಿರುವಾಗ ಇವೆಲ್ಲ ಮಕ್ಕಳು ಆಟಿಕೆ ಆಡುವಂತಹ ಸಾಮಗ್ರಿಗಳಾಗಿದ್ವು. ಇವು ಕೂಡ ಇದೀಗ ಹಳ್ಳ ಹಿಡಿದೋಗಿದ್ದಾವೆ. ಕೆಲವೊಂದಿಷ್ಟು ಕಿಡಿಗೇಡಿಗಳು ಇದಕ್ಕೆ ಬೆಂಕಿ ಹಚ್ಚಿ ಸುಡುವ ಕೆಲಸವನ್ನು ಮಾಡಿದ್ದಾರೆ. ಇನ್ನು ಇಲ್ಲಿ ಯಾವುದೇ ಥರದ ನೆರಳು ಇಲ್ಲದೆ ಇರೋದ್ರಿಂದ ಸಂಜೆ ಆದರೂ ಅಷ್ಟೇ, ಮಧ್ಯಾಹ್ನವಾದರೂ ಅಷ್ಟೇ ಯಾರೂ ಕೂಡ ಬರ್ತಾ ಇಲ್ಲ. ಇದು ಸಂಜೆ ಆದರೆ ಸಾಕು ಅನೈತಿಕ ಚಟುವಟಿಕೆಗಳ ತಾಣ ಆಗಿ ಮಾರ್ಪಾಡಾಗ್ತಾ ಇದೆ. ಪ್ರಮುಖವಾಗಿ ಲಕ್ಷಾಂತರ ರೂಪಾಯಿ ಹಣ ಹಾಕಿದ್ರು ಕೂಡ ಈ ಒಂದು ಕಾರ್ಯ ಮಾಡಲಿಕ್ಕೆ ಆರಂಭ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ಬೋದು. ನಗರಸಭೆ ಮತ್ತು ಜಿಲ್ಲಾಡಳಿತದಿಂದ ಹಿಂದೆ ಉಳಿತಾ ಅನ್ನೋದು ಯಕ್ಷ ಪ್ರಶ್ನೆಗೆ ಕಾಡ್ತಾ ಇದೆ ಅಂತ ಹೇಳ್ಬೋದು.